ನಮಸ್ತೆ ದೋಸ್ತುಗಳಿಗೆ. ಜುಲೈ ತಿಂಗಳಲ್ಲಿ ನಮ್ಮ ಮನೆಗೆ ನಮ್ಮ ಫ್ರೆಂಡೊಬ್ಬರು ಬಂದಿದ್ದರು ವಾಲಂಟಿಯರ್ ಆಗಿ ವರ್ಕ್ ಮಾಡಲಿಕ್ಕೆ ತಿರುವಣ್ಣಾಮಲೈಯಿಂದ. ಸೊ ಅವ್ರನ್ನ ಕರ್ಕೊಂಡು ತೋಟಕ್ಕೆ ಕೆಲಸಕ್ಕೆ ಹೊರಟೆ. ಇವತ್ತಿನ ಕೆಲಸ ಏನು ಅಂತ ಅಂದರೆ 3-4 ಕೆಲಸ ಇದೆ ಆ್ಯಕ್ಚುಲಿ. ಫಸ್ಟು ಹೋಗಿ ಮರ ಹತ್ತಿ, ಆ್ಯಕ್ಚುಲಿ ಮಳೆ ಬಂದಿತ್ತು ಆವಾಗ, ಮುಕ್ಳರೆ ಜಾರ್ತಾ ಇತ್ತು. ಬಟ್ ಅದೊಂಥರ ಅಡ್ವೆಂಚರೇನೆ, ಜಾರೋದ್ರಲ್ಲೂ ಮರ ಹತ್ತಿ. ಸೊ ಅದಷ್ಟೊಂದು ಡೇಂಜರ್ ಇರಲಿಲ್ಲ, ಚಿಕ್ಕ ಮರ. ಸೊ ಹಾಗಾಗಿ ರಿಸ್ಕ್ ತೊಗೊಂಡು ಹತ್ತಿದೆ. ಪಾನ್ವಾಳ ಮರನ ಸವರಬೇಕಾಗಿತ್ತು, ಹಾಗಾಗಿ ಸವರ್ಲಿಕ್ಕೆ ಶುರು ಮಾಡಿದೆ. ಕೊಂಬೆಗಳನ್ನೆಲ್ಲ ಕಡ್ದು ಹಾಕ್ಬಿಟ್ಟು ಕೆಳಗಡೆನೂ ನಾನೇ ಸವರಬೇಕು. ಆ್ಯಕ್ಚುಲಿ ಈಗ ಬಂದಿದ್ದವ್ರ ಜೊತೆ ಮಾಡ್ಸೋಕ್ಕಾಗಲ್ಲ, ಯಾಕೆಂತಂದರೆ ಅವ್ರಿಗೆ ಕೆಲವೊಂದು ಟೆಕ್ನಿಕಲ್ ವರ್ಕ್ಸ್ಗಳು ಗೊತ್ತಿರೋಲ್ಲ, ಹಾಗಾಗಿ ನಾನೇ ಮಾಡಿದೆ. ನಂತರ ಬಾಳೆಹಣ್ಣಿನ ಎಲೆಗಳನ್ನೆಲ್ಲ ಒಂದು ಕಡೆ ಗುಡ್ಡೆ ಮಾಡಬೇಕಿತ್ತು ಕಾಂಪೋಸ್ಟ್ಗೋಸ್ಕರ. ಅವರು ಅದಕ್ಕೆ ಹೆಲ್ಪ್ ಮಾಡಿದ್ರು. ಅದನ್ನೆಲ್ಲ ತೊಗೊಂಡೋಗಿ ಒಂದು ಕಡೆ ಗುಡ್ಡೆ ಹಾಕಿದ್ರು ನಾನು ಹೇಳಿದ ಕಡೆ. ನೆಕ್ಸ್ಟ್ ವರ್ಕ್ ಏನು ಅಂತಂದರೆ ಸಿಲ್ವರ್ ಮರನ ಕಡ್ದು ಹಾಕೋದು. ಸಿಲ್ವರ್ ಮರ ಕಡ್ದುಬಿಟ್ಟು ಅದನ್ನು ಮಾರಲಿಕ್ಕೋಸ್ಕರ ಕುಯ್ದೆ. ಸೊ ವಿಷಯ ಏನು ಅಂತಂದರೆ ತೋಟಕ್ಕೆ ಸಿಲ್ವರ್ ಮರ ಒಳ್ಳೆಯದಲ್ಲ ಅಂತ ಗೊತ್ತಾಗ್ಬಿಟ್ಟು ಈಗಲೇ ಚಿಕ್ಕದಾಗಿದ್ದರೂ ಪರವಾಗಿಲ್ಲ ಅಂತ ತೆಗ್ದಾಕ್ದೆ. ಅದನ್ನು ಕುಯ್ದಾದ್ಮೇಲೆ ನಾನೇ ಅಳತೆಗೆ ತಕ್ಕಂಗೆ ಕಟ್ ಮಾಡಿ ಒಂದು ಕಡೆ ತೊಗೊಂಡೋಗಿ ಗುಡ್ಡೆ ಹಾಕಿದೆ, ಪಿಕಾಪಿಕ್ ತೊಗೊಂಡೋಗಿ ಹಾಕಲಿಕ್ಕೆ. ಸೊ ಒಳ್ಳೆ ವರ್ಕೌಟು ಇದಂತೂ ನೆಕ್ಸ್ಟ್ ಲೆವೆಲ್. ಇಷ್ಟೆಲ್ಲ ಕೆಲಸ ಮುಗಿಸಿ ಮನೆ ಕಡೆ ಹೊರಡಬೇಕಾದ್ರೆ ಒಂದು ಬಾಳೆಗೊನೆ ಬಿದ್ದಿರೋದು ಕಣ್ಣಿಗೆ ಕಾಣಿಸ್ತು. ಸೊ ಹಾಗಾಗಿ ಅದನ್ನು ಕಡಿದ್ಬಿಟ್ಟು ನನ್ನ ಫ್ರೆಂಡ್ ಕೈ ಕೊಟ್ಟೆ, ಹಿಡ್ಕೊಂಡು ತೊಗೊಂಡು ಮನೆಗೆ ಬನ್ನಿ ಅಂತ. ಸೊ ಆಮೇಲೆ ಹೊರಟ್ವಿ ಮನೆ ಕಡೆ.